ಧನುಸ್ಸು ರಾಶಿ ನಿಮ್ಮ ಮನೆಯಲ್ಲಿ ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲವಾಗುತ್ತೆ, ಏನೋ ತೊಂದರೆಯಾಗುತ್ತೆ. ಆ ತೊಂದರೆಯನ್ನು ಬಹಳ ಲಘುವಾಗಿ ಸ್ವೀಕಾರ ಮಾಡಬೇಡಿ, ಬಹಳ ಗಾಂಭೀರ್ಯದಿಂದ ಆ ವಿಷಯವನ್ನು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ದೊಡ್ಡವರ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ನನಗೇ ಗೊತ್ತು, ಅವರು ಹೇಳಿದ್ದನ್ನು ಏನು ಕೇಳಬೇಕು ಅನ್ನುವಂತಹ ಭಾವನೆಗಳಿಂದ ದೂರ ಉಳಿಬೇಕು. ದೊಡ್ಡವರು ಏನಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಅದನ್ನು ಚೂಚಾ ತಪ್ಪದೆ ಪರಿಪಾಲನೆ ಮಾಡಬೇಕಾಗತ್ತೆ. ಅದಿಲ್ಲ ಅಂತಾದರೆ ನಿಮಗೆ ಕಷ್ಟವಾಗುವಂಥದ್ದಿರುತ್ತೆ. ಪ್ರಯಾಣದ ಆಯಾಸ ಒಂದು ಕಡೆ ಇದ್ದರೆ ಎಲ್ಲೋ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಅದರ ಆಯಾಸ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮಾನಸಿಕವಾಗಿ ದೃಢವಾಗಿರಬೇಕು. ಮನಸ್ಸು ಖಿನ್ನತೆಗೆ ಒಳಗಾಯಿತು, ಮನಸ್ಸು ದುರ್ಬಲವಾಯಿತು ಅಂತಾದರೆ ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ದೈಹಿಕವಾಗಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ಮನಸ್ಸು ಗಟ್ಟಿಯಾಗಿದ್ದರೆ ಅದನ್ನು ನಾವು ನಿಭಾಯಿಸ್ತಕ್ಕಂತಹ ಶಕ್ತಿ ಬರುತ್ತೆ. ಆಸ್ತಿ ವಿಚಾರಕ್ಕೆ ಮಾತುಕತೆ ನಡೆಯುತ್ತೆ. ಅದು ಸ್ವಯಾರ್ಜಿತ, ಪೂರ್ವಾರ್ಜಿತ, ಪಿತ್ರಾರ್ಜಿತ ಯಾವುದೇ ಆಗಿರಲಿ, ಅದರ ಬಗ್ಗೆ ಸ್ವಲ್ಪ ಮಾತುಕತೆಗಳು ನಡೆದು ಏನೋ ಒಂದಷ್ಟು ಬದಲಾವಣೆಯ ಪರ್ವ ಅಂತಕ್ಕಂಥದ್ದಾಗತ್ತೆ. ಭವಿಷ್ಯದ ಯೋಜನೆಗಳನ್ನು ಚರ್ಚೆ ಮಾಡ್ತೀರಿ. ಮುಂದೆ ಯಾವ ರೀತಿಯಲ್ಲಿ ಯಾವ ಯೋಜನೆಗಳನ್ನು ಹಾಕಬೇಕು ಅಂತಕ್ಕಂತಹ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗತ್ತೆ. ಭೂ ಸಂಬಂಧಿಯಾದಂತಹ ವಿಚಾರಕ್ಕೆ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಸ್ನೇಹಿತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಲವಾರು ವಿಚಾರಗಳು ಚರ್ಚೆಗೆ ಬಂದು ಅಲ್ಲಿ ಅಭಿಪ್ರಾಯ ಭೇದ ಕಾಣುತ್ತೆ. ಸ್ನೇಹಿತರು ಅಂತ ಹೇಳಿ ಅವರೂ ಕೂಡ ನಾನು ಅಂದುಕೊಂಡ ಹಾಗೆ ಅಂದುಕೊಂಡಿರಬಹುದು ಅಂತ ನೀವು ತಿಳಿದರೆ ಅದು ತಪ್ಪಾಗುತ್ತೆ. ಅವರ ಅಭಿಪ್ರಾಯವೇ ಬೇರೆ. ಅದನ್ನು ಆತ್ಮೀಯವಾಗಿಯೋ ನೇರವಾಗಿಯೋ ನಿಷ್ಠುರವಾಗಿಯೋ ಅವರು ಅಭಿವ್ಯಕ್ತಿಪಡಿಸ್ತಾರೆ. ಆಗ ನಿಮಗೆ ಬೇಸರವಾಗುತ್ತೆ. ತಾಳ್ಮೆ ಇರಲಿ. ನಕಾರಾತ್ಮಕವಾದಂತಹ ಯಾವ ಆಲೋಚನೆಗಳೂ ಬೇಡ. ತಾಳ್ಮೆಯನ್ನು ಕಳ್ಕೊಂಡಾಗ ಬೇರೆ ಬೇರೆ ಏನೇನೋ ನಿಷ್ಠುರವಾಗ್ತಕ್ಕಂತಹ ದ್ವೇಷವನ್ನು ಸಾಧನೆ ಮಾಡ್ತಕ್ಕಂತಹ ತದ್ವಿರುದ್ಧವಾದಂತಹ ಆಲೋಚನೆಗಳು ಬರುತ್ತೆ. ಅದು ಯಾವುದೂ ಕೂಡ ಬೇಡ ಅಂತ ಹೇಳುವಂಥದ್ದು. ಆತುರಾತುರವಾದಂತಹ ಯಾವ ನಿರ್ಧಾರವೂ ಒಳ್ಳೆಯದಲ್ಲ. ಯಾರು ಏನಾದರೂ ಹೇಳಲಿ, ಯಾರು ಬರಲಿ ಬಿಡಲಿ, ನಾನು ಹೀಗೆ ಮಾಡೋದು ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ದೊಡ್ಡ ತಪ್ಪಾಗಿ ಪರಿಣಮಿಸುತ್ತೆ. ಜ್ಞಾಪಕ ಇರಲಿ, ನಿದ್ದೆ ಕೊರತೆ ಅಥವಾ ಆಯಾಸ ಇದರಿಂದ ಆರೋಗ್ಯದಲ್ಲಿ ವ್ಯತ್ಯಯಗಳಾಗುತ್ತೆ. ಅದನ್ನು ಬಹಳ ಮುಖ್ಯವಾಗಿ ಗಮನಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಆರ್ಥಿಕವಾದಂತಹ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ದಿವಸ. ನಿಮ್ಮ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಹಣದ ಅಡಚಣೆ ಆಗ್ತಕ್ಕಂಥದ್ದು. ಅಗತ್ಯವಾಗಿ ಹಣವನ್ನು ಒದಗಿಸಬೇಕಾದಂತಹ ಸಮಯದಲ್ಲಿ ಆ ಹಣ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದಾಗುತ್ತೆ. ನಿಜವಾದಂತಹ ಸ್ನೇಹಿತರು ಅಸಹಕಾರವನ್ನು ತೋರಿಸ್ತಾರೆ. ಯಾರನ್ನು ನೀವು ತುಂಬ ಆತ್ಮೀಯರು ಅಂತ ಹೇಳಿ ಬಲವಾಗಿ ನಂಬಿರ್ತೀರೋ ಅವರೇ ನಿಮಗೆ ಸ್ಪಂದನೆಯನ್ನು ನೀಡುವುದಿಲ್ಲ. ಅವರು ನಿಮಗೆ ಅಸಹಕಾರವನ್ನು ಮಾಡ್ತಾರೆ. ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ. ಮಾನಸಿಕವಾಗಿ ನಿಮ್ಮ ಗುರಿ ಸಾಧನೆಯನ್ನು ಮಾಡಲಿಕ್ಕಾಗಲಿಲ್ವಲ್ಲ ಅನ್ನುವಂತಹ ಬೇಸರ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಸಹೋದರ ಕಲಹ, ವಾದ ವಿವಾದಗಳು ಏರ್ಪಾಟಾಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಗಲಾಟೆಯಾಗ್ತಕ್ಕಂಥದ್ದು. ಅದರಿಂದ ವಾದಗಳು ವಿವಾದಗಳು ತಾರಕಕ್ಕೇರುತ್ತೆ. ಪರಸ್ಪರವಾಗಿ ಒಬ್ಬರಿಗೊಬ್ಬರು ಮಾತನ್ನು ಬಿಡ್ತಕ್ಕಂತಹ ಸ್ಥಿತಿಗೆ ಅದು ತಲುಪುವಂಥದ್ದಾಗತ್ತೆ. ಪ್ರಮುಖವಾದಂತಹ ನಿರ್ಧಾರಕ್ಕೆ ಅಡ್ಡಿಯಾಗುತ್ತೆ. ಯಾವುದೋ ಒಂದು ನಿರ್ಧಾರವನ್ನು ಇವತ್ತು ಮಾಡಿಬಿಡಬೇಕು ಅಂತ ಹೇಳಿ ಅಂದುಕೊಂಡಿರ್ತೀರಿ. ಆದರೆ ಈ ವ್ಯಾವಹಾರಿಕವಾದಂತಹ ಕಲಹದಿಂದ ಆ ನಿರ್ಧಾರಕ್ಕೆ ಅಡ್ಡಿ ಬರುವಂಥದ್ದು, ಆ ನಿರ್ಧಾರವನ್ನು ಮಾಡಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ಈ ದಿವಸ ಬರುತ್ತೆ. ಇದರಿಂದ ಏನು ಮಾಡ್ತೀರಿ? ಆಗಬೇಕಾದಂತಹ ಕೆಲಸವನ್ನು ಮುಂದಕ್ಕೆ ಹಾಕ್ತೀರಿ. ಅದು ಬೇಸರವಾಗುತ್ತೆ. ಇವತ್ತು ಈ ಕೆಲಸ ಆಗಲಿಲ್ವಲ್ಲ, ನಾನು ಯಾವುದೋ ಒಂದು ಈ ಕೆಲಸ ಆಗಿಬಿಡುತ್ತೆ ಅಂತ ಹೇಳಿ ಅಂದುಕೊಂಡಿದ್ದೆ ಅನ್ನುವಂತಹದ್ದೆಲ್ಲವೂ ಕೂಡ ಮನಸ್ಸಿನ ಮೇಲೆ ಹೆಚ್ಚಿನ ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದು. ಕುಬೇರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನೀವು ಮಾಡತಕ್ಕಂತಹ ಕಾರ್ಯ, ಕೆಲಸ ಮತ್ತು ನಿಮ್ಮ ಶಿಸ್ತು ಸಮಾಜದಲ್ಲಿ ಬಹಳ ಪ್ರಶಂಸನೀಯವಾದಂಥದ್ದು. ಬೇರೆಯವರು ಅದನ್ನು ಹಾಡಿ ಹೊಗಳತಕ್ಕಂಥದ್ದಾಗತ್ತೆ. ಯಾಕೆ ಅಂತಂದರೆ ಒಂದೇ ರೀತಿಯಲ್ಲಿ ನಿಮ್ಮ ದಿನಚರಿ ಇರುತ್ತೆ.
ಯಾವ ಕಾರಣಕ್ಕೂ ಕೂಡ ಅದರಲ್ಲಿ ಬದಲಾವಣೆಯನ್ನು ತರೋದಕ್ಕೆ ನೀವು ಇಷ್ಟಪಡೋದಿಲ್ಲ. ಇದು ಬೇರೆಯವರಿಗೆ ಮಾದರಿಯ ಜೊತೆಗೆ ಬೇರೆಯವರು ಅದನ್ನು ಗುರುತಿಸಿ ಸಂತೋಷ ಸಮಾಧಾನ ಪಟ್ಕೊಳ್ತಕ್ಕಂತಹದ್ದು, ನಿಮ್ಮನ್ನು ಹೊಗಳತಕ್ಕಂತಹ ಕೆಲಸವಾಗುತ್ತೆ. ಆದರೆ ನಿಮಗೆ ಅಧಿಕವಾದಂತಹ ಕೋಪ, ಆ ಕೋಪ ಕಡಿಮೆ ಮಾಡಿಕೊಳ್ಳಿಲ್ಲ ಅಂತಾದರೆ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದು. ಜೀವನದ ಶೈಲಿಯಿಂದ ಒಂದಷ್ಟು ಜನಕ್ಕೆ ಬೇಸರವಾಗುತ್ತೆ. ಕೆಲವರು ನಿಮ್ಮ ಶಿಸ್ತನ್ನು ಇಷ್ಟಪಡ್ತಾರೆ, ಅದನ್ನು ನಾವು ಕೂಡ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾರೆ. ಮತ್ತಷ್ಟು ಜನಕ್ಕೆ ನಿಮ್ಮ ಬಗ್ಗೆ ಬೇಸರ ಬರ್ತಕ್ಕಂಥದ್ದಾಗುತ್ತೆ. ತಂತ್ರಜ್ಞಾನದ ವಿಚಾರದಲ್ಲಿ ಸ್ವಲ್ಪ ಕೊರತೆಯಾಗುತ್ತೆ. ತಾಂತ್ರಿಕವಾಗಿ ನಿಮಗೆ ಇರತಕ್ಕಂತಹ ಮಾಹಿತಿ ಅಲ್ಪ, ಹಾಗಾಗಿ ಅಗತ್ಯ ಬಿದ್ದಾಗ ಅದು ಅಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಮನೆಯಲ್ಲಿ ಶುಭ ಸುದ್ದಿ, ನೀವು ಕೂಡ ಭಾಗವಹಿಸ್ತಕ್ಕಂಥದ್ದು ಯೋಗ ಅಲ್ಲಿ ಇದೆ. ಸ್ನೇಹಿತರ ಮನೆಯಲ್ಲಿ ಯಾವುದೋ ಶುಭ ಕಾರ್ಯಗಳನ್ನು ಅಥವಾ ಇನ್ಯಾವುದೋ ಒಕ್ಕೂಟವನ್ನು ಏನೋ ಏರ್ಪಾಟು ಮಾಡಿರ್ತಾರೆ, ಅಲ್ಲಿಗೆ ಹೋಗಬೇಕಾದಂತಹದ್ದು ನಿಮಗೆ ಅನಿವಾರ್ಯವಾಗುತ್ತೆ. ತಾಯಿಯವರಿಗೆ ಆರೋಗ್ಯದ ದೊಡ್ಡ ಸಮಸ್ಯೆ ಕಾಡುತ್ತೆ, ಎಚ್ಚರಿಕೆಯನ್ನು ವಹಿಸಿ. ಅದಿಲ್ಲ ಅಂತಾದಾಗ ಕಷ್ಟ ಸಾಧ್ಯವಾಗ್ತಕ್ಕಂಥದ್ದು. ಅಮೃತ ಮೃತ್ಯುಂಜಯ ಜಪವನ್ನು ಮಾಡಿಸಿ ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿ. ಶುಭವಾಗಲಿ.